ಕನ್ನಡಪ್ರಭ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವತಿಯಿಂದ ಸಾಲುಮರದ ತಿಮ್ಮಕ್ಕ ಪರಿಸರ ವನ್ಯಜೀವಿ ಸಂರಕ್ಷಣಾ ವಿಷಯವಾಗಿ ಆಯೋಜಿಸಲಾಗಿದ್ದ ಚಿತ್ರಕಲಾ ಸ್ಪರ್ಧೆಯನ್ನ ರಾಮನಗರದಲ್ಲಿ ಏರ್ಪಡಿಸಲಾಗಿತ್ತು. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಟೌನ್ನಲ್ಲಿ ಇರುವ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ನಗರಸಭೆ ಅಧ್ಯಕ್ಷ ಶೇಷಾದ್ರಿ ಶಶಿ, ಕನ್ನಡಪ್ರಭ ಹಿರಿಯ ವರದಿಗಾರರಾದ ಬಿವಿ ಮಲ್ಲಿಕಾರ್ಜುನ್, ನೌಕರರ ಸಂಘದ ಅಧ್ಯಕ್ಷ ಸತೀಶ್, ಡಿಎಫ್ಒ ರಾಮಕೃಷ್ಣ ಸೇರಿದಂತೆ ಹಲವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸುಮಾರು 250ಕ್ಕೂ ಹೆಚ್ಚು ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಪರಿಸರ ಹಾಗೂ ಸಾಲುಮರದ ತಿಮ್ಮಕ್ಕ ಅವರ ಚಿತ್ರಗಳನ್ನು ವಿಭಿನ್ನ ರೀತಿಯಲ್ಲಿ ಬಿಡಿಸಿದ್ರು. 15 ಮಕ್ಕಳಿಗೆ ಪ್ರಶಸ್ತಿ ಪತ್ರದ ಜೊತೆಗೆ ಮೊದಲ ಬಹುಮಾನ 4,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ಹಾಗೂ ಮೂರನೇ ಬಹುಮಾನ 2,000, ಸಮಾಧಾನಕರ 1,000ವನ್ನ ಬಹುಮಾನವಾಗಿ ನೀಡಲಾಯಿತು. ಇನ್ನು ಸ್ಪರ್ಧೆಯಲ್ಲಿ ಭಾಗಿಯಾದ ಎಲ್ಲ ಮಕ್ಕಳಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಸುಮಾರು 75ರಷ್ಟು ಭಾಗದಷ್ಟು ಅರಣ್ಯ, 75-80% ಅರಣ್ಯ ಪ್ರದೇಶ ಇದೆ. ನಮ್ಮ ಇದರಲ್ಲಿ ಒಂದು ಪರಿಸರ ಇದರಲ್ಲಿ ಎಷ್ಟು ಬ್ಯಾಲೆನ್ಸ್ ಇರಬೇಕು ಅಂದರೆ, ನಿಮ್ಮ ಒಂದು ಪರಿಸರ ಬ್ಯಾಲೆನ್ಸ್ ಆಗಬೇಕಾದ್ರೆ ಅರಣ್ಯ ಎಷ್ಟು ಇರಬೇಕಂದ್ರೆ 33% ಇರಬೇಕು ಅಂತ ಹೇಳ್ತಾರೆ. 33% ಇರಬೇಕು ಅಂದರೆ ನಮ್ಮ ಜಿಲ್ಲೆ ಅದಕ್ಕೆ 33% ಅಷ್ಟು ಇದೆಯಾ ಇಲ್ವಾ? ನಮ್ಮ ಜಿಲ್ಲೆ ಅತ್ಯಂತ ಹತ್ತಿರದಲ್ಲಿದೆ. 29% ಅರಣ್ಯ ಪ್ರದೇಶ ಇದೆ. ನಮ್ಮ ಜಿಲ್ಲೆಯ ಭೌಗೋಳಿಕ ಒಂದು ಏನೋ ಎಲ್ಲ ಕಂದಾಯ ಮತ್ತು ಅರಣ್ಯ ಎಲ್ಲ ಸೇರಿಸಿದ್ರೆ 3 ಲಕ್ಷ ಚಿಲ್ಲರೆಯಷ್ಟು ನಮ್ಮ ಜಾಗ ಇದೆ, ಏನೋ ಜಮೀನು, ಎಕರೆಯಷ್ಟು ಜಮೀನಿದೆ. ಅದರಲ್ಲಿ ಸುಮಾರು 1 ಲಕ್ಷ ಎಕರೆಯಷ್ಟು ನಮ್ಮ ಅರಣ್ಯ ಪ್ರದೇಶ ಇದೆ. ಇದು ಹೆಮ್ಮೆಯಿಂದ ಹೇಳ್ಕೋಬೇಕು, ಜಿಲ್ಲೆ ಮಕ್ಕಳಾಗಿ 1 ಲಕ್ಷ ಅರಣ್ಯ ಪ್ರದೇಶ ಇದೆ. ಆ 1 ಲಕ್ಷ ಅರಣ್ಯ ಪ್ರದೇಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.